ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ತೆ. ಇವತ್ತಿನ ದಿವಸ ಭುಜದ ಭಾಗ ಸಡಿಲಾಗುವಂತಹ ಕೆಲವೊಂದು ಆಸನಾಭ್ಯಾಸಗಳನ್ನು ಮಾಡಿಸಿಕೊಂಡು ಹೋಗ್ತಾನೆ. ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಹಸ್ತ ನಮಸ್ಕಾರ ಸ್ಥಿತಿಗೆ, ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ದೀರ್ಘಪೂರಕ ಮಾಡಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಮುಂದಕ್ಕೆ ಬಾಗಿ ಸದ್ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಮೇಲಕ್ಕೆ ಬನ್ನಿ. ಎದ್ದು ನಿಲ್ಲುವ. ನಿಮ್ಮ ಹಸ್ತ ಹಿಂದಕ್ಕೆ ಲಾಕ್ ಮಾಡಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗಾಗ್ತಾ ಹಾಗೆ ಹಿಂದಕ್ಕೆ ಬಾಗಿ, ಕಾಲಿನ ಗಂಟು ನೇರ ಇರಲಿ. ಭುಜದ ಭಾಗ ಚೆನ್ನಾಗಿ ಕೆಳಗೆ ಎಳೆದಿಟ್ಕೊಳ್ಳಿ. ಕೈಯಿಂದ ಹಾಗೆ ಎಳಿರಿ. ಭುಜದ ಭಾಗ ಪೂರಕ ನೇರ. ರೇಚಕ ಮುಂದಕ್ಕೆ ಬಾಗಿ, ನಿಮ್ಮ ಹಸ್ತವನ್ನು ಆದಷ್ಟು ಮೇಲಕ್ಕೆ ಎಳಿರಿ. ಇನ್ನು ಮುಂದಕ್ಕೆ ಬಾಗಿ ಭುಜದ ಭಾಗ ಗಮನಿಸಿ, ಆದಷ್ಟು ಮೇಲಕ್ಕೆ ಎಳಿರಿ. ಪೂರಕ ನೇರ. ರೇಚಕ ಹಿಂದಕ್ಕೆ ಬಾಗಿ, ಹಸ್ತವನ್ನು ಆದಷ್ಟು ಕೆಳಗೆ ಎಳಿರಿ. ಭುಜದ ಭಾಗ ಗಮನಿಸಿ. ಪೂರಕ ನೇರ. ರೇಚಕ ನೇರ. ಈಗ ನಾನು ಕೌಂಟ್ ಮಾಡ್ತಾನೆ. ಮೇಲಕ್ಕೆ ಬನ್ನಿ. 5 ಹಿಂದಕ್ಕೆ ಉಸಿರು ಹೊರಗಾಗ್ತಾ ಮೇಲಕ್ಕೆ. 6 ಮೇಲಕ್ಕೆ. 7 ಮೇಲಕ್ಕೆ. 8 ಮೇಲಕ್ಕೆ. ವಾಪಸ್ ಸ್ವಸ್ಥ. ರಿಲ್ಯಾಕ್ಸ್. ನಿಮ್ಮ ಹಸ್ತ ಭುಜದ ಮೇಲೆ ಹಿಡ್ಕೊಳ್ಳಿ. ಈಗ ನಿಮ್ಮ ಬಲ ಹಸ್ತ ಭುಜದವನ್ನು ಹಿಡ್ಕೊಳ್ಳಿ. ಹಾಗೆ ಎಡ ಹಸ್ತದಿಂದ ನಿಮ್ಮ ಬಲ ಹಸ್ತದ ಗಂಟನ್ನು ಹಿಂದಕ್ಕೆ ಎಳೀರಿ. ಹಾಗೆ ಹಿಂದಕ್ಕೆ ಹೋಗಲಿ. ಕೌಂಟ್ ಮಾಡ್ತಾನೆ. 1 2 3 4 5 6 7 8. ವಾಪಸ್. ಈಗ ಮತ್ತೊಂದು ಸೈಡ್. ಹಾಗೆ ಮತ್ತೊಂದು ಹಸ್ತದಿಂದ ಹಿಂದಕ್ಕೆ ತಳ್ಳಿ. 1 2 3 4 5 6 7 8. ವಾಪಸ್. ಈಗ ಹಾಗೆ ನಿಮ್ಮ ಬಲ ಹಸ್ತ ಮುಂದಕ್ಕೆ ತನ್ನಿ. ಎಡ ಹಸ್ತದಿಂದ ಹಾಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಹಸ್ತದ ಮುಖ, ಎಡ ಹಸ್ತದ ಮುಖ ಎದುರಿಗೆ ಇರಲಿ. ಬಲ ಹಸ್ತದ ಮುಖ ಹಿಂದಕ್ಕೆ ಇರಲಿ. ಕೈ ನೇರವಾಗಿರಲಿ. ಕೈಯ ಗಂಟಿನ ಹತ್ರ ಹಾಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. 1 2 3 4 5 6 7 8. ಹಾಗೆ ವಾಪಸ್. ಮತ್ತೊಂದು ಸೈಡ್ ಮಾಡಿ. ಈಗ ಎಡ ಹಸ್ತ ಹಾಗೆ ಭುಜದ ನೇರಕ್ಕೆ ಇರಲಿ, ಎದೆ ಹತ್ತಿರಕ್ಕೆ ಇರಲಿ. ಬಲ ಹಸ್ತದಿಂದ ಹಾಗೆ ಪ್ರೆಸ್ ಮಾಡಿ ಭುಜದ ಭಾಗ ಗಮನಿಸಿ. 1 2 3 4 5 6 7 8. ಹಾಗೆ ವಾಪಸ್ ತನ್ನಿ. ಈಗ ತಾಡಾಸನದ ಸ್ಥಿತಿಗೆ ಹೋಗುವ. ಪಾದ ಸೇರಿಸಿ, ಹಸ್ತ ಹಾಗೆ ಪೂರಕ ಮರ್ತ ಮೇಲಕ್ಕೆ ಎತ್ತಿ ಲಾಕ್ ಮಾಡಿ ಮೇಲಕ್ಕೆ. ಹಿಮ್ಮಡಿಯನ್ನು ಎತ್ತಿ ಹಸ್ತವನ್ನು ಚೆನ್ನಾಗಿ ಎಳೆಯಿರಿ ಮೇಲಕ್ಕೆ. 1 2 3 4 5 6 7 8. ವಾಪಸ್ ತನ್ನಿ. ಹಸ್ತ ರೇಚಕ ಮರ್ತ. ಈಗ ಹಾಗೆ ನಿಮ್ಮ ಬಲ ಹಸ್ತದಿಂದ ಬಲ ಭುಜದ ಭಾಗ ಹಿಡ್ಕೊಳ್ಳಿ. ಎಡ ಹಸ್ತದಿಂದ ಬಲ ಅಲ್ಲ,
ಬಲಹಸ್ತದಿಂದ ಎಡಭುಜದ ಭಾಗ ಇಟ್ಕೊಳ್ಳಿ, ಎಡಹಸ್ತದಿಂದ ಬಲಭುಜದ ಭಾಗ ಅಪೋಸಿಟ್ ಆಗಿ ಇಟ್ಕೊಳ್ಳಿ. ಹಾಗೆ ಕೈಯ ಗಂಟನ್ನು ಹಿಂದಕ್ಕೆ ತಡ್ಡಿ ಸ್ಥಿತಿಯಲ್ಲಿರಿ. ಹಾಗೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ರಿಲೀಸ್ ಮಾಡಿ. ಪಾದ ಅಂತರ ಕೊಡಿ, 3.5 ಫೀಟ್ ಅಂತರ ಕೊಡಿ. ಈಗ ಬಲಗಾಲಿನ ಪಾದ 90 ಡಿಗ್ರಿಗೆ, ಎಡಗಾಲಿನ ಪಾದ ಹಾಗೆ ಎದುರಿಗೆ ಇರಲಿ. ಹಸ್ತಪೂರಕ ಭುಜದ ನೇರಕ್ಕೆ, ಬಲಗಾಲನ ಎಲ್ ಶೇಪಿಗೆ ತಂದು ಸೈಡಿಗೆ ಬಾಗಿ ಹಾಗೆ ನೇರಕ್ಕೆ ಬನ್ನಿ. ಕೌಂಟ್ ಮಾಡ್ತಾನೆ. ಏಕಂ ರೇಚಕ ಮಾಡ್ತಾ ಬರಬೇಕು. ವಾಪಸ್ ದ್ವೇ, ವಾಪಸ್ ತ್ರೀಣಿ, ವಾಪಸ್ ಚತ್ವಾರಿ, ವಾಪಸ್ ಪಂಚ, ವಾಪಸ್ ಷಡು, ವಾಪಸ್ ಸಪ್ತ, ವಾಪಸ್ ಅಷ್ಟ, ವಾಪಸ್. ಪಾರ್ಶ್ವಕೋನಾಸನ ಪ್ರಕಾರ 2 ಸ್ಥಿತಿಗೆ ಹೋಗುವ. ಪೂರಕ ಮಾಡಿ ಹಸ್ತಭುಜದ ನೇರ. ರೇಚಕ ಬಲಗಾಲನ ಎಲ್ ಶೇಪಿಗೆ ತನ್ನಿ, ಬಲಹಸ್ತ ಮುಂದಕ್ಕೆ ತನ್ನಿ, ಎಡಹಸ್ತ ಹಿಂದಕ್ಕೆ ತಗೊಂಡೋಗಿ. ಹಾಗೆ ನಿಮ್ಮ ಹಸ್ತವನ್ನು ಹಿಂದಕ್ಕೆ ಲಾಕ್ ಮಾಡಿ. ಈಗ ದೇಹದ ಭಾಗ ಮುಂದಕ್ಕೆ ಬಂದಿದೆ ಗಮನಿಸಿ. ಅದನ್ನು ಹಾಗೆ ಉಸಿರು ತುಂಬಿಕೊಳ್ತಾ ಹಿಂದಕ್ಕೆ ಬಾಗಿಸಿ ಹಿಂದಕ್ಕೆ ಹೋಗಲಿ. ನಿಮ್ಮ ಎಡ ಭುಜದ ಭಾಗ ಹಿಂದಕ್ಕೆ ಎಳೀರಿ. ಭುಜದ ಭಾಗದಲ್ಲಾಗುವಂಥ ಸೆಳೆತ ಗಮನಿಸಿ, ಆನಂದಿಸಿ. ಈಗ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಹಸ್ತ ಪೂರಕ ಮಾಡ್ತಾ ನೇರ ಮೇಲಕ್ಕೆ, ಹಸ್ತ ನೇರ, ರೇಚಕ ಕೆಳಗೆ, ಪಾದ ಎದುರಿಗೆ. ಈಗ ಮತ್ತೊಂದು ಸೈಡ್ ಮಾಡುವ. ಎಡಗಾಲಿನ ಪಾದ 90 ಡಿಗ್ರಿ, ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ. ಈಗ ರೇಚಕ ಮಾಡ್ತಾ ಎಡ ಹಸ್ತ ಮುಂದಕ್ಕೆ ತನ್ನಿ, ಬಲಹಸ್ತ ಹಿಂದಕ್ಕೆ ತಗೊಂಡೋಗಿ. ಈಗ ಮತ್ತೊಂದು ಸೈಡ್ ಶರೀರ ಸಂಚಲನ ಮಾಡುವ. ಎಡಗಾಲಿನ ಪಾದ 90 ಡಿಗ್ರಿ, ಹಾಗೆ ಕಾಲು ಎಲ್ ಶೇಪಿಗೆ ತನ್ನಿ. ಏಕಂ ಹಸ್ತ ಮೇಲಕ್ಕೆ, ವಾಪಸ್ ದ್ವೇ, ವಾಪಸ್ ತ್ರೀಣಿ, ವಾಪಸ್ ಚತ್ವಾರಿ, ವಾಪಸ್ ಪಂಚ, ವಾಪಸ್ ಷಡು, ವಾಪಸ್ ಸಪ್ತ, ವಾಪಸ್ ಅಷ್ಟ, ವಾಪಸ್. ಈಗ ಹಾಗೆ ಹಸ್ತಪೂರಕ ಭುಜದ ನೇರಕ್ಕೆ ಸ್ಥಿತಿಗೆ ಹೋಗುವ. ಈಗ ಎಡಗಾಲು 90 ಡಿಗ್ರಿ, ಹಾಗೆ ಎಡ ಹಸ್ತ ಮುಂದಕ್ಕೆ ತನ್ನಿ, ಬಲಹಸ್ತ ಹಿಂದಕ್ಕೆ ಕೊಡಿ. ಹಾಗೆ ಒಳಗಿನಿಂದ ಹಸ್ತ ಲಾಕ್ ಮಾಡಿ. ಈಗ ದೇಹದ ಭಾಗ ಮುಂದಕ್ಕಿದೆ ಗಮನಿಸಿ. ಆದಷ್ಟು ಹಿಂದಕ್ಕೆ ತಳ್ಳಿ, ಕಾಲಿನ ಗಂಟಿನ ಹತ್ತಿರ ತಲೆ ಇರಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಸ್ತ ಲಾಕ್ ಮಾಡಿದನ್ನು ರಿಲೀಸ್ ಮಾಡಿ. ಪೂರಕ ಮಾಡ್ತಾ ಭುಜದ ನೇರಕ್ಕೆ, ರೇಚಕ ಹಸ್ತ ಕೆಳಗೆ, ಪಾದ ಎದುರಿಗೆ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್. ಮಂಡಿ ಮೇಲೆ ಕೂತ್ಕೊಳ್ಳಿ. ಮಂಡಿ ಅಂತರ ಇರಲಿ. ಈಗ ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ತನ್ನಿ, ರೇಚಕ ವಾಪಸ್ ಬರಲಿ. ಹಾಗೆ ಮಾಡ್ತಾ ಇರುವ. ಏಕಂ, ವಾಪಸ್ ದ್ವೇ, ವಾಪಸ್ ತ್ರೀಣಿ ಚತ್ವಾರಿ ಪಂಚ. ಹಸ್ತ ಹಾಗೆ ಹಿಂದಕ್ಕೆ ಎಳೆಯಿರಿ, ಭುಜದ ಭಾಗ ಗಮನಿಸಿ. ಷಡು ಸಪ್ತ ಅಷ್ಟ. ವಾಪಸ್ ಉಷ್ಟ್ರಾಸನದ ಸ್ಥಿತಿಗೆ ಹೋಗುವ.
ಮಂಡಿ ಅಂತರ ಕೊಡಿ. ಹಾಗೆ ಮಂಡಿ ನೇರಕ್ಕೆ ಪಾದ ಇರಲಿ. ಹಸ್ತವನ್ನು ಹಾಗೆ ಹಿಂದಕ್ಕೆ ಬಾಗಿಸಿ ನಿಮ್ಮ ಹಿಮ್ಮಡಿ ಇಟ್ಕೊಳ್ಳಿ. ಭುಜದ ಭಾಗವನ್ನು ಗಮನಿಸಿ, ಹಾಗೆ ಬೆನ್ನಿನ ಭಾಗ ಗಮನಿಸಿ. ಸ್ಥಿತಿಯಲ್ಲಿರಿ. ಸೆಳೆತವನ್ನು ಆನಂದಿಸಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ವಾಪಸ್. ಈಗ ಹಾಗೆ ಶಿಥಿಲ ದಂಡಾಸನಕ್ಕೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಪಾದಾಂತರ, ಹಸ್ತ ಹಿಂದಕ್ಕೆ ಕೊಡಿ. ತಲೆಯನ್ನು ಹಾಗೆ ಹಿಂದಕ್ಕೆ ಬಿಟ್ಟುಬಿಡಿ. ರಿಲ್ಯಾಕ್ಸ್. ವಾಪಸ್ ಬನ್ನಿ. ಈಗ ನಿಮ್ಮ ಪಾದ ನೆಲಕ್ಕೆ ತಾಗಿಸಿ ಚತುಷ್ಪಾದ ಪೀಠ ಚಾಲನೆ ಮಾಡುವ. ಸೊಂಟದ ಭಾಗವನ್ನು ಹಾಗೆ ಮೇಲಕ್ಕೆತ್ತಿ ಪೂರಕ ರೇಚಕ ವಾಪಸ್ ಬರಲಿಕ್ಕೆ. ಪಾದ ನಮ್ಮ ದೇಹದ ಅಂತರ ಎಷ್ಟಿದೆ ಅಷ್ಟಕ್ಕೆ ಇರಲಿ. ನಿಮ್ಮ ಹಸ್ತ ಕೂಡ ಒಳಮುಖವಾಗಿರಲಿ. ಹಸ್ತ ಹಿಂದಕ್ಕೆ ಮುಖ ಬೇಡ. ಹಾಗೆ ಸೊಂಟದ ಭಾಗ ಮೇಲಕ್ಕೆತ್ತಿ ಪೂರಕ. ಏಕಂ ವಾಪಸ್. ಬಟೆಕ್ಸ್ ನೆಲಕ್ಕೆ ತಾಗಿಸೋದು ಬೇಡ. ದ್ವೇ ಹಾಗೆ ಎತ್ತಿ ಸೊಂಟದ ಭಾಗ ವಾಪಸ್. ತ್ರೀಣಿ ವಾಪಸ್. ಚತ್ವಾರಿ ವಾಪಸ್. ಪಂಚ ವಾಪಸ್. ಷಡು ವಾಪಸ್. ಸಪ್ತ ವಾಪಸ್. ಅಷ್ಟ ವಾಪಸ್. ಈಗ ಹಾಗೆ ಸ್ಥಿತಿಯಲ್ಲಿ ನಿಲ್ಲುವ. ಪಾದ ಅಂತರ, ಹಾಗೆ ಸೊಂಟದ ಭಾಗ ಮೇಲಕ್ಕೆತ್ತಿ ಹಾಗೆ ಸ್ಥಿತಿಯಲ್ಲಿ ನಿಲ್ಲುವ. ತಲೆನ ಹಿಂದಕ್ಕೆ ಬಿಟ್ಟು ಬಿಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ವಾಪಸ್. ಕಾಲನ್ನು ಮುಂದಕ್ಕೆ ಚಾಚಿ ಶಿಥಿಲ ದಂಡಾಸನಕ್ಕೆ ಬನ್ನಿ. ವಿಶ್ರಾಂತಿ. ಪಾದ ಸೇರಿಸಿ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ ಚಾಲನೆ ಮಾಡುವ. ರೇಚಕ ಮುಂದಕ್ಕೆ ಬಾಗಿ. ಏಕಂ ಪುನಃ ಪೂರಕ ಹಸ್ತ ಮೇಲಕ್ಕೆ. ದ್ವೇ ಮೇಲಕ್ಕೆ. ತ್ರೀಣಿ ಮೇಲಕ್ಕೆ. ಚತ್ವಾರಿ ಮೇಲಕ್ಕೆ ಬನ್ನಿ. ಪಂಚ ಮೇಲಕ್ಕೆ. ಷಡು ಮೇಲಕ್ಕೆ. ಸಪ್ತ ಮೇಲಕ್ಕೆ. ಅಷ್ಟ ಮೇಲಕ್ಕೆ ಬನ್ನಿ. ರಿಲ್ಯಾಕ್ಸ್. ಹಸ್ತ ಕೆಳಗೆ. ಈಗ ನಿಮ್ಮ ಹಸ್ತವನ್ನು ಹಿಂದಕ್ಕೆ ಕೊಡಿ. ಪೂರ್ವೋತ್ಥಾನಾಸನದ ಸ್ಥಿತಿಗೆ ಹೋಗುವ. ಹಸ್ತ ಹಿಂದಕ್ಕೆ ಕೊಡಿ. ಸೊಂಟದ ಭಾಗ ಮೇಲಕ್ಕೆತ್ತಿ ಪಾದದ ಬೆರಳು ನೆಲಕ್ಕೆ ತಾಗಿಸಿ ಪಾದ ಸೇರಿಸಿ ಸ್ಥಿತಿಯಲ್ಲಿರಿ. ಭುಜದ ಭಾಗವನ್ನು ಗಮನಿಸಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ಹಾಗೆ ವಾಪಸ್. ಶಿಥಿಲ ದಂಡಾಸನಕ್ಕೆ ಬನ್ನಿ. ವಿಶ್ರಾಂತಿ. ಹಾಗೆ ಮಂಡಿ ಮೇಲೆ ಕೂತ್ಕೊಳ್ಳಿ. ವಜ್ರಾಸನಕ್ಕೆ ಬನ್ನಿ. ಎರಡು ಹಸ್ತವನ್ನು ಮೇಲಕ್ಕೆತ್ತಿ ಶಶಾಂಕಾಸನದ ಸ್ಥಿತಿಗೆ ಹೋಗುವ. ಈಗ ಕೌಂಟ್ ಮಾಡ್ತಾ ಇರ್ತಾನೆ. ಹಾಗೆ ಹಸ್ತವನ್ನು ಮೇಲಕ್ಕೆತ್ತಬೇಕು. ಹಾಗೆ ಹಸ್ತ ಪೂರಕ ಮೇಲಕ್ಕೆತ್ತಬೇಕು. ಹಾಗೆ ಮಾಡ್ತಾನೆ ಇರಿ. ಏಕಂ ಮೇಲಕ್ಕೆ. ದ್ವೇ ತ್ರೀಣಿ ಚತ್ವಾರಿ ಕೈಯನ್ನು ಮುಂದಕ್ಕೆ ನೇರ ಚಾಚಿ. ಪಂಚ ಷಡು ಸಪ್ತ ಅಷ್ಟ ಸ್ವಸ್ಥ.
ಈಗ ಹಾಗೆ ಸ್ಥಿತಿಗೆ ಹೋಗುವ, ಶಶಂಕಾಸನದ ಸ್ಥಿತಿಗೆ ಹೋಗುವ. ಹಸ್ತಪೂರಕ ಮೇಲಕ್ಕೆತ್ತಿ ರೇಚಕ ಮುಂದಕ್ಕೆ ಬಾಗಿ ಹಸ್ತವನ್ನು ಆದಷ್ಟು ಏಳಿರಿ. ಕೌಂಟ್ ಮಾಡ್ತಾನೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ, ಹಸ್ತ ರೇಚಕ ಕೆಳಗೆ ತನ್ನಿ. ಈಗ ಮಂಡಿ ಅಂತರ ಕೊಡಿ. ಮಂಡೂಕಾಸನದ ಸ್ಥಿತಿಗೆ ಹೋಗುವ. ನಿಮ್ಮ ಹಿಮ್ಮಡಿ ಮೇಲೆ ಕೂತ್ಕೊಳ್ಳೋದು ಬೇಡ, ಪೃಷ್ಠದ ಭಾಗ ನೆಲಕ್ಕೆ ತಾಗಿಸಿ. ನಿಮ್ಮ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ ಅಪೋಸಿಟ್ ಆಗಿ ನಿಮ್ಮ ಭುಜದ ಭಾಗ ಹಿಡ್ಕೊಳ್ಳಿ. ಈಗ ಬೆನ್ನಿನ ಭಾಗ ಕುಗ್ಗಿಸೋದು ಬೇಡ, ಹಾಗೇ ಇರಲಿ. ಕೈಯ ಗಂಟನ ಆದಷ್ಟು ಹಿಂದಕ್ಕೆ ತಳ್ಳಿಯಕ್ಕೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ರಿಲೀಸ್ ಮಾಡಿ ಹಸ್ತ ಮೇಲಕ್ಕೆ ತನ್ನಿ. ಹಾಗೆ ಮುಂದಕ್ಕೆ ಬಾಗಿ ಹಣೆಯ ಭಾಗ ತಾಗಿಸಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಹಸ್ತ ಕೆಳಗೆ ತನ್ನಿ. ಈಗ ಹಾಗೆ ಹಸ್ತ ಮುಂದಕ್ಕೆ ಕೊಡಿ, ನೆಲಕ್ಕೆ ತಾಗಿಸಿ. ವಾಪಸ್ ಬರಬೇಕಾ? ಹಸ್ತ ಮುಂದಕ್ಕೆ ಕೊಡಿ, ಅಧೋಮುಖ ಶ್ವಾನಾಸನದ ಸ್ಥಿತಿಗೆ ಬನ್ನಿ. ಈಗ ಹಾಗೆ ಅಧೋಮುಖ ಶ್ವಾನಾಸನದಿಂದ ಊರ್ಧ್ವಮುಖ ಶ್ವಾನಾಸನ. ಪೂರಕ ಮೇಲಕ್ಕೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಮಕರಾಸನದ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಈಗ ಹಾಗೆ ಹಸ್ತವನ್ನು ಭುಜದ ಹತ್ತಿರಕ್ಕೆ ಇಟ್ಕೊಳ್ಳಿ. ಊರ್ಧ್ವಮುಖ ಶ್ವಾನಾಸನದ ಸ್ಥಿತಿಗೆ ಹೋಗುವ. ಪಾದ ಸೇರಿಸಿ ಮಂಡಿಯ ಭಾಗ ಮೇಲಕ್ಕೆ ಎತ್ತಬೇಕು. ಈ ಆಸನದ ಸ್ಥಿತಿಯಲ್ಲಿ ಪಾದದ ಬೆರಳುಗಳು ನೆಲಕ್ಕೆ ತಾಗಿರಬೇಕು. ಈಗ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಹಾಗೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಅಧೋಮುಖ ಶ್ವಾನಾಸನದ ಸ್ಥಿತಿ. ಭುಜದ ಭಾಗ ಗಮನಿಸಿ. ಏಕಂ ಹಿಮ್ಮಡಿ ಒತ್ತಿ. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಮಕರಾಸನದ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಈಗ ಹಾಗೆ ನಿಮ್ಮ ಪಾಶ್ನಿ ಸಂಧಿಯನ್ನು ಹಸ್ತದಿಂದ ಹಿಡ್ಕೊಳ್ಳಿ. ಧನುರಾಸನ ಚಾಲನೆ ಮಾಡುವ. ಮುಂದಕ್ಕೆ ಮೇಲಕ್ಕೆ ಕೆಳಕ್ಕೆ ಬರ್ತಾ ಇರಲಿಕ್ಕೆ. ಹಾಗೆ ನಿಮ್ಮ ಕಾಲನೆ ಎತ್ತಿ ತಲೆನೆ ಎತ್ತಿ ಮೇಲಕ್ಕೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ವಿಶ್ರಾಂತಿ. ಈಗ ಹಾಗೆ ಪಾಶ್ನಿ ಸಂಧಿಯನ್ನು ಹಿಡ್ಕೊಳ್ಳಿ. ಧನುರಾಸನ, ಅರ್ಧ ಧನುರಾಸನದ ಸ್ಥಿತಿಗೆ ಹೋಗುವ. ಕಾಲಿನ ಗಂಟನ್ನು ಮೇಲಕ್ಕೆತ್ತಿ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ಹಾಗೆ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಮಕರಾಸನಕ್ಕೆ ಬನ್ನಿ. ವಿಶ್ರಾಂತಿ. ಈಗ ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಚಕ್ರಾಸನದ ಸ್ಥಿತಿಗೆ ಹೋಗುವ. ನಿಮ್ಮ ಹಸ್ತವನ್ನು ತಲೆಯ ಹತ್ತಿರಕ್ಕೆ ಕೊಡಿ. ಪಾದವನ್ನು ನೆಲಕ್ಕೆ ತಾಗಿಸಿ.
ಹಸ್ತದ ಮುಖವನ್ನು ಗಮನಿಸಿ. ಈ ರೀತಿಯಲ್ಲಿ ನಿಮ್ಮ ಹಸ್ತ ಇರಬೇಕು, ಒಮ್ಮೆ ಗಮನಿಸಿ. ಹಾಗೀಗ ಸೊಂಟದ ಭಾಗ ಮೇಲಕ್ಕೆತ್ತಿ ನಿಮ್ಮ ಎದೆಯ ಭಾಗ ಆದಷ್ಟು ಮುಂದಕ್ಕೆ ತಳ್ಳುತ್ತಾ ಇರಬೇಕು. ಭುಜದ ಭಾಗ ಗಮನಿಸಿ, ಬ್ಯಾಕ್ ಪೇನಿಗೂ ಒಳ್ಳೆಯದು. ಹಾಗೆ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ನಿಧಾನಕ್ಕೆ ದೇಹದ ಭಾಗ ನೆಲಕ್ಕಿಳಿಸಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಶವಾಸನ ಮಾಡುವ. ಪಾದಾಂತರ ಕೊಡಿ. ಹಸ್ತ ಮೇಲ್ಮುಖ, ಗಲ್ಲ ಕೆಳಮುಖವಾಗಿರಲಿ. ಕಣ್ಣು ಮೃದುವಾಗಿ ಮುಚ್ಚಿರಲಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲ ಭಾಗಗಳಿಗೂ ವಿಶ್ರಾಂತಿ. ಎರಡೂ ಪಾದಗಳಿಗೆ, ಪಾದದ ಬೆರಳು, ಪಾಶ್ನಿ ಸಂದಿಗೆ, ಹಾಗೆ ಕಾಲಿನ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಎರಡೂ ಹಸ್ತಗಳಿಗೆ, ಹಸ್ತದ ಬೆರಳುಗಳು, ಮಣಿಕಟ್ಟಿಗೆ, ಕೈಯ ಗಂಟುಗಳು, ಹಾಗೆ ತೋಳುಗಳು, ಭುಜಗಳಿಗೆ ವಿಶ್ರಾಂತಿ. ಹೊಟ್ಟೆಯ ಭಾಗಕ್ಕೆ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲ ಭಾಗಗಳಿಗೂ ವಿಶ್ರಾಂತಿ. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲ ಭಾಗಗಳಿಗೂ ವಿಶ್ರಾಂತಿಯನ್ನು ಹೇಳಿ. ವಿಶ್ರಾಂತಿ, ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ. ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ ಕೊಡಿ. ಪಾದ ಸೇರಿಸಿ, ಎಡಗಾಲನ್ನು ಮಡಚಿ, ಎಡಹಸ್ತ ಹೊಟ್ಟೆಯ ಮೇಲೆ, ಬಲಹಸ್ತ ನೆತ್ತಿಯ ನೇರ ಹಿಂದಕ್ಕೆ, ಬಲಮೊಗ್ಗಲಿಗೆ ಹೊರಡಿ. ವಿಶ್ರಾಂತಿ. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನಕ್ಕೆ ಬನ್ನಿ. ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ. ಇಷ್ಟರವರೆಗೆ ಭುಜದ ಭಾಗ ಸಡಿಲವಾಗುವಂತಹ, ಹಾಗೆ ಆ ಭಾಗದಲ್ಲಿ ನೋವು ಇದ್ದಲ್ಲಿ ನಿವಾರಣೆ ಆಗುವಂತಹ ಕೆಲವೊಂದು ಆಸನಾಭ್ಯಾಸಗಳನ್ನು ತಿಳಿಸಿಕೊಟ್ಟೆ. ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.